ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ತಿಳಿಸಿದೆ, ನರವಾರರಿಗೆ ತಪ್ಪುವ ಕಂಪಿನನ್ನು ತಿಳಿಸಿದೆ, ಶರೀರದೊಳಗೆ ಆತ್ಮನನ್ನು ಕಾಣೋದನ್ನು ತಿಳಿಸಿದೆ, ನಿಲ್ಲಿಸಿದ ಬೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮುಖರನ್ನ ಎನ್ನ ಆರಾಧ್ಯ ದೇವರನ್ನ ಒಂದೊಂದಾಗಿ ಸ್ಮರಿಸಿಕೊಡ್ತಾ ಈ ಭಾಗದಲ್ಲಿ ನನ್ನೆಲ್ಲರ ಭಕ್ತಿ ಶ್ರದ್ಧೆಯ ಕೇಂದ್ರವಾಗಿರುವ ಪನ್ನ ಮಹಾಸತಿಯನ್ನು ಸ್ಮರಿಸಿ ಇದರ ಸಾನ್ನಿಧ್ಯವನ್ನು ವಹಿಸಿದ ಮೂಡಬಿದಿರೆಯ ಸಾವಿರ ಕಂಬದ ಡಾಕ್ಟರ್ ಚಾರಕೀರ್ತಿ ತಾರಕ ಪಂಡಿತಾವರಿಯ ಮಹಾಸ್ವಾಮಿಯವರಲ್ಲಿ ಶ್ರಮ ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಈ ಭಾಗದ ಶಾಸಕರು, ಉಸ್ತುವಾರಿ ಸಚಿವರು, ಹಿರಿಯರು, ಸಜ್ಜನರಾದಂತಹ ಮಂಕಾಳ ವೈದ್ಯರಲ್ಲೇ ಬಹಳ ದೂರದಿಂದ ನಾಗಪುರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ RSS ಸಂಸ್ಥೆಯ ಮುಖಂಡರಾಗಿರುವಂತಹ ಮುಖೇಶ್ ಅವರೇ, ಈ ಭಾಗದ ಮತ್ತೊಬ್ಬ ನಾಯಕರು, ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಧರ್ಮಬೀರುಗಳಾಗಿರುವಂತಹ ಮಾಜಿ ಶಾಸಕರಾದ ಸುನಿಲ್ ನಾಯಕರವರೇ, ಬಹಳ ದೂರದಲ್ಲಿ ಉದ್ಯಮಿಗಳಾಗಿದ್ದರೂ ಕೂಡ ತಮ್ಮ ಊರು, ತಮ್ಮ ಗ್ರಾಮ ಮರೆಯದೆ ಪ್ರತಿ ಹಂತದಲ್ಲಿಯೂ ಕೂಡ ಆ ಬಗ್ಗೆ ಚಿಂತನೆಗಳನ್ನು ನಡೆಸಿ ಊರಿಗೆಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇರುವಂತಹ ಉದ್ಯಮಿಗಳಾಗಿರುವಂತಹ ದಿನೇಶ್ ಅವರೇ, ಮತ್ತೊಬ್ಬ ಅದೇ ರೀತಿ ಉದ್ಯಮಿಗಳಾಗಿ ಶ್ರೀ ನಾಗರಾಜಪ್ಪನವರೇ, ಈ ದೇವಸ್ಥಾನದ ಮುಖ್ಯಸ್ಥರು, ಹಿರಿಯರು, ಯುವವೃದ್ಧ ಜ್ಞಾನವೃದ್ಧರೂ ಆಗಿರುವಂತಹ ಗಾಲ್ಸು ಬಾಬಾ ನಾಯಕರವರೇ, ವೇದಿಕೆಯಲ್ಲಿರುವ ಶ್ರೀ ಸುನಿಲ್ ನಾಯಕರವರೇ, ರವಿರಾಜ್ ನಾಯಕರವರೇ, ಎಲ್ಲ ಆತ್ಮೀಯರೇ, ಹಿರಿಯರೇ, ತಾಯಿಯರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಮಂಕೆ ಗ್ರಾಮದಲ್ಲಿ ಬಹಳ ಒಂದು ಸ್ಮರಣೀಯವಾಗಿರುವಂತಹ, ಐತಿಹಾಸಿಕವಾಗಿರುವಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಈ ಒಂದು ಕರಾವಳಿಯ ಭಾಗದಲ್ಲಿ ಎಲ್ಲಿ ನೋಡಿದರೂ ಹಸಿರು ಇರುವಂತಹದ್ದು, ಸ್ವಲ್ಪ ದೂರ ಹೋದರೆ ನೀರು ಇರುವಂತಹದ್ದು, ಇದರ ಮಧ್ಯದಲ್ಲಿ ನೀವೆಲ್ಲರೂ ಕೂಡ ಬಾಳ್ತಾ ಇರುವಂತಹ ನೀವುಗಳು ಅತ್ಯಂತ ಸಂತೋಷ, ನೆಮ್ಮದಿಯನ್ನ ತಾಣವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ಹಿರಿಯರು ಬಹಳ ವರ್ಷಗಳಲ್ಲಿ 7ನೇ ಶತಮಾನದಲ್ಲಿ ಸ್ಥಾಪಿಸಿರುವಂತಹ ಈ ಬಣ್ಣ ಮಹಾದೇವಿ ಮಹಾಸತಿಯ ದೇವಸ್ಥಾನ ಶಿಥಿಲವಾಗಿದ್ದುದನ್ನು ಕಳೆಗಂಡು ಎಲ್ಲ ಕುಟುಂಬಸ್ಥರು ಒಟ್ಟಾಗಿ ಸೇರಿ ಈ ದೇವಸ್ಥಾನದ ಪುನರ್ ನಿರ್ಮಾಣ, ಪುನರ್ ಪ್ರತಿಷ್ಠಾಪನೆಯ ಪವಿತ್ರ ಕಾರ್ಯವನ್ನು ಇಲ್ಲಿ ನೆರವೇರಿಸಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳು ಅತ್ಯಂತ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ನೀವು ನಮ್ಮ ಭಾರತ ದೇಶದ ಉತ್ತರದಲ್ಲಿ ಸಂಚರಿಸಿ ಯಾವುದೇ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲದ ಗ್ರಾಮವೇ ಇಲ್ಲ ಅಂತ ನೀವು ಗಮನಿಸಬೇಕಾಗಿರುವಂತಹದ್ದು. ಬೇಕಾದ್ರೆ ದೇವಸ್ಥಾನ ಇರುತ್ತೆ, ಗ್ರಾಮ ಇರೋದಿಲ್ಲ. ಆದರೆ ಗ್ರಾಮ ಇದ್ದು ದೇವಸ್ಥಾನದ ಇಲ್ಲೇ ಇರುವಂತಹ ಊರೇ ಇಲ್ಲ. ನಾವು ಅಲ್ಲಿಂದ ನೀವು ನಮ್ಮನ್ನ ಬಹಳಷ್ಟು ದೂರದಿಂದ ನೀವೆಲ್ಲ ಆ ಬಿಸಿಲಿನ ತೆಗೆಯಲ್ಲಿ ನಮಗೆ ಕೂತ್ಕೊಳ್ಳೋದಕ್ಕೆ ಹಿಂಸೆ, ಪಾಪ ಇವನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ವಿ, ನಾವು ಮಾತ್ರ ಮೇಲೆ ಕೂರ್ತಿದ್ದೀವಿ ಅಂತ ನಮಗೆ ಒಂದು ರೀತಿಯ ಮುಜುಗರ. ಅಷ್ಟು ದೂರದಿಂದ ನೀವೆಲ್ಲ ಪೂರ್ಣ ಕುಂಭದಿಂದ ಪೂಜ್ಯ ಉಭಯ ಶ್ರೀಗಳನ್ನ ಕರ್ಕೊಂಡು ಬರ್ತಾ ಇದ್ರೆ ನಮಗೆ ಒಂಥರ ಏನಪ್ಪಾ ಇಷ್ಟು ಭಕ್ತಿ ಇದೆಯಲ್ಲ, ಅಷ್ಟೊಂದು ಶ್ರದ್ಧೆ ಇದೆ ಅನ್ನಿಸ್ತಾ ಇತ್ತು. ಹಾಗೆ ಬರ್ತಾ ಇರ್ಬೇಕಾದ್ರೆ ಒಂದು ಶಿವ ದೇವಸ್ಥಾನ, ಅಯ್ಯಪ್ಪನ ದೇವಸ್ಥಾನ, ಮತ್ತೊಂದು ದೇವಸ್ಥಾನ ಅಂದ್ರೆ ಇದೆಲ್ಲ ಈ ಕರಾವಳಿಯ ಭಾಗದಲ್ಲಿ ದೇವಸ್ಥಾನದ ಮಂದಿರಗಳನ್ನೇ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹದ್ದು. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನುಷ್ಯನ ಬದುಕಿನೊಳಗೆ ಅತ್ಯಂತ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸುವಂತಹ ಯಾವುವು ಅಂದ್ರೆ ದೇವ ಮಂದಿರಗಳ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ. ಇವತ್ತು ನೋಡಿ ಹೇಳ್ತಾ ಇದ್ರು, ಆ ಕಾಲದಲ್ಲಿ ರಸ್ತೆ ಇರಲಿಲ್ಲ, ದೀಪ ಇರಲಿಲ್ಲ, ನೀರಿರಲಿಲ್ಲ, ಏನೂ ಇರಲಿಲ್ಲ. ಆದ್ರೆ ಆ ಜನಗಳಿಗೆ ಇದ್ದಂತಹ ಸಂತೋಷ, ತೃಪ್ತಿ, ನೆಮ್ಮದಿ ಇವತ್ತು ನಮಗಿದೆಯಾ ಅನ್ನುವ ಪ್ರಶ್ನೆಯನ್ನು ಹಾಕೊಂಡ್ರೆ ಆ ನೆಮ್ಮದಿಯೂ ಇಲ್ಲ, ಸಂತೋಷವೂ ಇಲ್ಲ. ಇವತ್ತೆಲ್ಲ ಸೌಕರ್ಯಗಳು ಜಾಸ್ತಿ ಆಗ್ತಾ ಇದೆ, ನಡೆಯಂಗಿಲ್ಲ, 2 ಹೆಜ್ಜೆ ನಡೆಯಕ್ಕೆ ಆಗ್ತಾ ಇಲ್ಲ ಯಾರ ಕೈಲೂ ಕೂಡ. ನಡೀಬೇಕು ಅಂದ್ರೆ ಆಗದೇ ಇಲ್ಲ, ಯಾರು ಮನೆ ಬಿಟ್ಟು ಈಚೆಗೆ ಬರೋದಿಲ್ಲ, 1 ಹೆಜ್ಜೆ ಹೋಗಕ್ಕಾಗೋದಿಲ್ಲ. ಇವತ್ತು ನೋಡಿ ಎಲ್ಲ ನಿಮ್ಮ ಮನೇಲಿ ಹೆಣ್ಮಕ್ಳು ಕೆಲಸ ಮಾಡಂಗಿಲ್ಲ, ಗಂಡು ಮಕ್ಳು ಕೆಲಸ ಮಾಡಂಗಿಲ್ಲ, ಕೂತವ್ರೆ ಅಂದ್ರೆ ನೆಮ್ಮದಿ ಅನ್ನುವಂಥದ್ದು ದೂರ ಆಗಿದೆ, ಸಂತೋಷ ಅನ್ನುವಂಥದ್ದು ದೂರ ಆಗಿದೆ, ಸಂಬಂಧಗಳು ಅನ್ನುವಂಥದ್ದು ಬಹಳಷ್ಟು ಶಿಥಿಲ ಆಗ್ತಾ ಇರುವಂತಹದ್ದು. ಇದರ ಮಧ್ಯದಲ್ಲಿ ಮನುಷ್ಯ ಇವತ್ತು ಬಳಲ್ತಾ ಇರುವಂತಹದನ್ನ ಕಾಣ್ತಾ ಇದ್ದೇವೆ. ಇದನ್ನು ನೋಡಿದಾಗ ನಮ್ಮ ಹಿರಿಯರು ಯಾಕೆ ದೇವಸ್ಥಾನಗಳನ್ನು ಮಾಡಿದ್ರು ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಇರಬೇಕು ಅಂತಂದ್ರೆ ಇಂಥ ದೇವ ಮಂದಿರಗಳು ಇರಬೇಕಾಗ್ತದೆ ಅಂತ ತಿಳ್ಕೊಂಡು ಬಹಳ ಹಿಂದಿನಿಂದಲೂ ಕೂಡ ಇದನ್ನ ಸ್ಥಾಪನೆ ಮಾಡಿಕೊಂಡು ಬಂದಿದ್ದಾರೆ. ಹಿಂದಿನ ಕಾಲದಲ್ಲಿ ದೇವ ಮಂದಿರಗಳು ಏನೆಲ್ಲ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು. ದೇವ ಮಂದಿರ ಅಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಷ್ಟೇ ಆಗಿರಲಿಲ್ಲ, ಅದೊಂದು
ಶಾಲೆ ಆಗಿರ್ತಾ ಇತ್ತು, ಅದೊಂದು ನ್ಯಾಯಾಲಯ ಆಗಿರ್ತಾ ಇತ್ತು, ಅದೊಂದು ಕಲೆಗಳನ್ನು ಬೆಳೆಸುವಂತಹ ಕೇಂದ್ರ ಆಗಿರ್ತಾ ಇತ್ತು. ಆಗ ಯಾವುದೇ ಶಾಲೆ ಇರಲಿಲ್ಲ. ಮಕ್ಕಳು ಹಿಂದೆ ಬಂದಾಗ ಎಲ್ಲರೂ ಓಚಯ್ಯ ಅಂತೇಳಿ ಅದೇ ದೇವಸ್ಥಾನದ ಮುಂದೆ ಕುಳಿತು ಅಭ್ಯಾಸವನ್ನು ಮಾಡ್ತಾ ಇದ್ರು. ಹಾಗೆ ನ್ಯಾಯಾಲಯಗಳಿರಲಿಲ್ಲ. ಏನಾದರೂ ತಪ್ಪಿ ಸ್ವಲ್ಪ ಜಗಳ ಆದರೆ, ಬೇಸರ ಆದರೆ ದೇವರನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಉಭಯತ್ರನ್ನು ಒಂದು ಮಾಡುವಂತಹ ಒಂದು ಕೇಂದ್ರ ಅದು ದೇವಸ್ಥಾನ ಆಗಿರ್ತಾ ಇತ್ತು. ಹಾಗೆ ಅನೇಕ ಮನುಷ್ಯ ಕೇಂದ್ರಿತ ಚಟುವಟಿಕೆಗಳೆಲ್ಲವೂ ಕೂಡ ದೇವಸ್ಥಾನದ ಮುಖಾಂತರ ನಡೀತಾ ಇತ್ತು. ಇವತ್ತು ದೇವಸ್ಥಾನದ ಮುಖಾಂತರ ಬೇರೆ ಬೇರೆ ಚಟುವಟಿಕೆಗಳಿದೆ. ಇವತ್ತು ರಕ್ಷಣೆಗೆ ಪೊಲೀಸ್ನವರಿದ್ದಾರೆ, ನ್ಯಾಯಾಲಯ ಇದೆ, ಶಿಕ್ಷಣ ಇದೆ, ಆರೋಗ್ಯಕ್ಕಿದೆ, ಎಲ್ಲ ಇದೆ. ಆದರೂ ಕೂಡ ಇವತ್ತು ದೇವಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಮನುಷ್ಯನೊಳಗೆ ಶಾಂತಿಯನ್ನು ಹೆಚ್ಚು ಬಯಸ್ತಾ ಇದ್ದಾನೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರುವಂತಹದ್ದು. ಹಾಗೆ ಇವತ್ತು ಈ ಒಂದು ಹೊನ್ನ ಮಹಾಸತಿ ಎನ್ನುವಂತಹ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ. ನಮ್ಮಲ್ಲಿ ಮಾಸ್ತಿಕಲ್ಲು ಅಂತ ಬಹಳಷ್ಟಿದ್ದಾರೆ ನಮ್ಮಲ್ಲೆಲ್ಲ. ನಮಗೆ ಮಾಸ್ತಿಕಲ್ಲು ಅಂತಂದ್ರೆ ವೀರ ಹೋರಾಟವನ್ನು ಮಾಡಿ ಮಡಿದವರನ್ನ ಅವರು ಸ್ಮರಿಸುವಂತಹ ಕಲ್ಲನ್ನೇ ಮಾಸ್ತಿಕಲ್ಲು ಅಂತೇಳಿ ಆ ಕಾರ್ಯ ಕರ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇವತ್ತು ರಾಜ ಮಹಾರಾಜರಿಗೆ ಸಮಾನವಾಗಿ ಹೋರಾಟ ಮಾಡಿ ಶತ್ರುವನ್ನು ಸಂಹರಿಸಿ ರಕ್ಷಣೆ ಮಾಡುವಂತಹ ಕಾರ್ಯವನ್ನು ಮಾಡಿದಂತಹ ತಾಯಿಯರನ್ನ ಸ್ಮರಿಸುವಂತಹ ಕಲ್ಲುಗಳೇ ಮಾಸ್ತಿ ಕಲ್ಲುಗಳು ಅಂತೇಳಿ ಕರ್ಕೊಂಡು ಬರ್ತಾ ಇರುವಂತಹವರು. ಆ ಪರಂಪರೆಯಲ್ಲಿ ನೋಡಿದಾಗ ಈ ಒಂದು ವನ್ನ ಮಹಾಸತಿ ಎನ್ನುವುದನ್ನ ಮಾಸ್ತಿನದಲ್ಲಿ ಮಹಾಸತಿ ಆಗಿರಬಹುದೇನೋ ಗೊತ್ತಿಲ್ಲ. ಆದರೆ ಇದೊಂದು ಅಶಕ್ತಿ ದೇವತೆಯಾಗಿ ಈ ಭಾಗದ ನಿಮ್ಮೆಲ್ಲರಿಗೆ ಒಂದು ರಕ್ಷಣೆ ಕೊಡುವಂತಹ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹವರೆಲ್ಲರೂ ಇಂತಹ ಒಂದು ನಂಬಿಕೆ ಇದೆ. ನಮ್ಮಲ್ಲಿ ನಂಬಿಕೆ ಮೇಲೆ ದೇವರಿಲ್ಲ, ನಂಬಿಕೆಯೇ ದೇವರು ಅಂತ ಕರೆದಿರುವಂತಹ ಅವರು ಬಸವಣ್ಣ ಬಹಳ ಸರಳವಾಗಿ ಹೇಳಿದ್ರು. ನಂಬರು ನೆಚ್ಚರು ಬರಿದೆ ಕರೆವರೆ, ನಂಬಿಕೆರೆ ಓಯಣ್ಣನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆಯವರ ಕೊಂಬಮೆಟ್ಟಿ ಕೂಗಿ ಅಂತ ಕುಲದ ಸಂಗಮ ದೇವ ಅಂತ ಹೇಳಿದ್ರು. ಆ ನಂಬಿಕೆ ಇದ್ದರೆ ದೇವರ ಅಂತ ಕಾಣಲಿಕ್ಕೆ ಸಾಧ್ಯ ಆಗುವಂತಹದ್ದು. ನೀವೆಲ್ಲ ನೋಡ್ತೀರಿ, ನಮಗೆ ನಂಬಿಕೆ ಯಾವಾಗ ಬರ್ತದೆ ಅಂದ್ರೆ ಪೂಜೆ ಮಾಡಿದಾಗ, ಅಲಂಕಾರ ಮಾಡಿದಾಗ, ಆರತಿ ಮಾಡಿದಾಗ ಮಾತ್ರ ಬರ್ತದೆ ಹೊರತು ಇದ್ದಂತೆ ನಮಗೆ ಆ ನಂಬಿಕೆ ಶಕ್ತಿ ಬರೋದಿಲ್ಲ. ಈ ಗಣಪತಿ ಹಬ್ಬ ಬಂದಾಗ ದಾರಿ ಬೀದಿನಿಂದ ಗಣೇಶ್ ಇಟ್ಟಿರ್ತಾರೆ. ಯಾರು ನಮಸ್ಕಾರ ಮಾಡ್ತೀರ? ಯಾರಾದ್ರು ಎಷ್ಟೊಂದು ಗಣಪತಿ ಇಟ್ಟಿರ್ತಾರೆ, ಯಾರು ನಮಸ್ಕಾರ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಏನ್ ನೋಡ್ತಾರಲ್ಲಿ? ಇದ್ದ ಗಣಪತಿನ, ಈ ಸಂಗಣಪತಿನ, ಇದೆಷ್ಟು ಬೆಲೆ, ಇದು ದೊಡ್ಡದ, ಏನ್ ಮಣ್ಣಲ್ಲಿ ಮಾಡೋರ, ಪ್ಲಾಸ್ಟರ್ ಪ್ಯಾರಿಸ್ ಮಾಡೋರ, ಏನು ನೋಡ್ತೀರಿ? ಅದೇ ದೇವಸ್ಥಾನವನ್ನು ವೇದಿಕೆ ಮೇಲೆ ತಂದಿಟ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ಅಲಂಕಾರ ಮಾಡಿ ಉತ್ಸವ ಮಾಡಿದ್ರೆ ಅಲ್ಲಿ ಆ ಪ್ಲಾಸ್ಟಿಕ್ ಅಥವಾ ಮಣ್ಣು ಭಾವನೆ ಬೇರೆ ಇಲ್ಲದಿಲ್ಲ. ದೇವ ಭಾವನೆ ನಿಮಗೆಲ್ಲರಿಗೂ ಬರುವಂತಹದ್ದು. ಅದಕ್ಕಾಗಿಯೇ ಅಂತಹ ಭಾವನೆಗಳು ಮನುಷ್ಯನಲ್ಲಿ ಸದಾ ಜಾಗೃತವಾಗಿರಬೇಕಾಗಿರುವಂತಹದ್ದು. ನದೇವೋ ವಿದ್ಯತೆ ಕಾಷ್ಟೇ ಪಾಷಾಣೆ ನ ಮೃಣ್ಮಯೇ ಭಾವೇಶ ವಿದ್ಯತೆ ದೇವೋ ತಸ್ಮಾತ್ ಭಾವೋ ಹಿ ಕಾರಣ ಅನ್ನುವ ಮಾತಿದೆ. ಹಾಗೆ ಆ ಒಂದು ನಂಬಿಕೆ ಎನ್ನುವಂತಹದ್ದು ಈ ದೇವತೆಯಲ್ಲಿ ಶಾಶ್ವತವಾಗಿ ಉಳಿದಿರೋದ್ರಿಂದಲೇ ಇವತ್ತು ನಾಯಕರು ಹೇಳಿದ ಹಾಗೆ ಅವ್ರ ಮನೆಯಲ್ಲಿ ಏನೇ ಮಕ್ಕಳಿಗೆ ಯಾವುದೇ ರೋಗ ರುಜಿನ ಬರಲಿ ಮೊದಲ ಜ್ಞಾಪಿಸ್ಕೊಳ್ಳೋದು ಏನಪ್ಪ ಅಂದ್ರೆ ವನ್ನ ಮಹಾಸತಿ. ಆ ತಾಯಿಗೆ ನೆನೆಸ್ಕೊಳ್ಳೋದು ಇನ್ನೇ ಬರಬೇಕು ಅಂತಲ್ಲ, ನೆನೆದವರ ಮನದಲ್ಲಿ ದೇವರು ಅನ್ನುವ ಹಾಗೆ ಎಲ್ಲೇ ಇರಲಿ ಕುಳಿತಾಗ ನಮ್ಮ ಮನಸ್ಸನ್ನು ನೆನೆಸಿಕೊಂಡರೆ ಆ ಕಷ್ಟ ಕಲ್ವ ಕೂಡ ಪರಿಹಾರ ಆಗುವಂತಹ ಕೆಲಸ ಆಗ್ತಾ ಇರುವಂತಹದ್ದಕ್ಕೆ ಈ ಒಂದು ಶಕ್ತಿ ದೇವತೆಯ ಒಂದು ಮಹತ್ವ ಎಷ್ಟು ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ ಆಗಿರುವಂತಹದ್ದು. ಇವತ್ತು ನಮ್ಮ ಭಾರತೀಯ ಪರಂಪರೆಯಲ್ಲಿ ತಾಯಿಯಂದರಿಗೆ ಬಹಳಷ್ಟು ಮಹತ್ವ ಇರುವಂತಹದ್ದು. ನೋಡಿ, ನಾವು ಯಾವುದು ದೇವರನ್ನ ಮೊದಲು ಯಾವ್ದು ಕಾಣ್ತೀವಿ ಅಂದ್ರೆ ತಾಯಿ ದೇವರು ಅಂತ ಹೇಳ್ತೀವಿ. ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತೇಳಿ ಉಪನಿಷತ್ತಲ್ಲಿ ಹೇಳ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಮೊದಲು ನಾವು ಗಮನಿಸಬೇಕಾಗಿರುವಂತಹದ್ದು ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು ಯಾರಾದಪ್ಪ ಅಂದ್ರೆ ತಾಯಿಯೇ ದೇವರಾಗಿರುವಂತಹ. ತಾಯಿಗಿಂತ ದೇವರಿಲ್ಲ, ಒಪ್ಪಿಗಿಂತ ರುಚಿ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಯಾಕೆಂದ್ರೆ ತಾಯಿನ ನಾವು ಯಾಕೆ ದೇವರು ಅಂತ ಕರಿತೇವೆ ಅಂದ್ರೆ ತಂದೆನ ದೇವರು ಕರಿತೀವಿ, ಆದ್ರೆ ಎರಡನೇ ಸ್ಥಾನ ಕೊಟ್ಟಿದ್ದೀವಿ. ಮೊದಲನೇ ಸ್ಥಾನ ಯಾರಿಗೆ ಕೊಟ್ಟಿದ್ದೀವಪ್ಪ? ತಾಯಿ ಕೊಟ್ಟಿದ್ದೀವಿ. ಯಾಕೆ ಅಂದ್ರೆ ಪಿತೃದಶಗುಣ ಮಾತಾ ಗೌರವೇಣ ಅತಿರಿಚ್ಯತೆ ಎನ್ನುವ ಮಾತಿದೆ. ತಂದೆಗಿಂತಲೂ 10 ಪಟ್ಟು ತಾಯಿಗೆ ಗೌರವ ಇರೋದ್ರಿಂದ ತಾಯಿ ಮೊದಲು ನಮಗೆ ದೇವರಾಗಿ ಕಾಣೋದಕ್ಕೆ ಸಾಧ್ಯ ಆಗುವಂತಹ ಅವರು. ಯಾಕೆಂದ್ರೆ ಗರ್ಭಧಾರಣ, ಪೋಷಣ ಎಲ್ಲವನ್ನ ಮಾಡಿ ನಮ್ಮನ್ನ ಒಂದು ಹಂತದವರೆಗೆ ತಂದು ನಿಲ್ಲಿಸುವಂತಹ ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ತಾಯಿಗೆ ಮಾತ್ರ ಬಿಟ್ಟು ಯಾರಿಗೂ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಯಾರಿಷ್ಟೇ ಇರಬೇಕು. ಅದಕ್ಕಾಗಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ ಅಂದ್ರೆ ಯಾರಿಂದಪ್ಪ ಅಂದ್ರೆ ತಾಯಿಯಿಂದ ಮಾತ್ರ ಬದುಕ್ತಾ ಇರುವಂತಹವ್ರು, ಬೆಳೀತಾ ಇರುವಂತಹವ್ರು. ಆ ಪರಂಪರೆ ನಮಗೆ ಯಾವತ್ತೂ ಕೂಡ ಶಾಶ್ವತವಾಗಿ ಇರುವಂತಹದ್ದು. ಇವತ್ತು ವನ್ನ ಮಹಾಸತಿ ಅಂತಂದ್ರೆ ನೀವೆಲ್ಲ ಹೆತ್ತ ತಾಯಿಗೆ ಸಮಾನ ಅಂತೇಳಿ ಭಾವಿಸ್ಕೊಳ್ತಾ ನೀವೆಲ್ಲರೂ ಕೂಡ ನಿಮ್ಮ ತಾಯಿಯಂದಿರನ್ನು ಕೂಡ ಮಹಾಸತಿ ತಾಯಿಯಂತೆ ಕಂಡಾಗ ಈ ಒಂದು ದೇವಸ್ಥಾನದ ಪೂಜೆಯನ್ನು ಮಾಡೋದಕ್ಕೂ ಕೂಡ ಸಾರ್ಥಕ ಆಗುವಂತ ಕೆಲಸ ಆಗ್ತದೆ ಎನ್ನುವಂತಹ ಮಾತನ್ನ
ಈ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹದ್ದು. ಮನುಷ್ಯ ಎಲ್ಲ ಋಣ ತೀರಿಸ್ಬೋದಂತೆ, ಆದ್ರೆ ಒಂದು ಋಣ ತೀರ್ಸಕ್ಕಾಗಲ್ಲಂತೆ. ಅದು ಯಾವ ತಾಯಿ ಋಣವನ್ನು ತೀರಿಸೋದಕ್ಕೆ ಎಷ್ಟೇ ಜನ್ಮ ಇರ್ತದೋ ಆಗಲ್ಲಂತೆ. ಒಂದು ಸಣ್ಣ ಕಥೆ ಹೇಳಿ. ಬೀರ್ಬಲ್ಲನಿಗೆ ಒಂದು ಸರಿ ತನ್ನ ತಾಯಿ ಋಣ ತೀರಿಸ್ಬೇಕು ಅಂತ ಅನ್ಸುತ್ತೆ. ತಾಯಿಗೆ ಏನ್ ಹೇಳಿದ, ಅಮ್ಮ ನೀನು ಋಣ ತೀರಿಸ್ಬೇಕು, ಅದಕ್ಕಾಗಿ ಒಂದು ಚೀಲದ ತುಂಬಾ ಚಿನ್ನದ ಹೊನ್ನು ಕೊಡ್ತೇನೆ, ನೀನು ಹೇಗ್ ಬೇಕಾದ್ರೂ ದಾನ ಮಾಡು, ಖರ್ಚು ಮಾಡು, ಎಲ್ಲ ಮಾಡು, ನೀನು ಋಣ ತೀರಿಸ್ತೀನಮ್ಮ ಅಂತ ಹೇಳಿ. ತಾಯಿ ಮಾತನಾಡಿಲ್ಲಪ್ಪ, ಏನೂ ಮಾಡಬೇಡ, ಈ ಒಂದು ರಾತ್ರಿ ನನ್ನ ಸೇವೆ ಮಾಡು ಅಂತಂದು, ಒಂದು ರಾತ್ರಿ ನನ್ನ ಸೇವೆ ಮಾಡು ಅಂತಂದು. ಆಯ್ತು, ಊಟ ಆಯ್ತು. ತಾಯಿ ಇವಾಗ ಮಲಿಕೊಂಡು ಎಲ್ಲಿ ಬೀರ್ಬಲ್ ನಿದ್ದೆ ಬರಬೇಕು. ತಾಯಿ ಬೆಂತಕ್ಕಂದು, ಬೀರ್ಬಲ್ ನನಗೆ ಬಾಯಿ ಆರಕ್ಕೆ ಆಗ್ತದೆ, ನೀರು ತೆಗೆದುಕೊಂಡು ಬಂದು ಓಡೆ ತೆಗೆದುಕೊಂಡು ಬಂದ. ನೀರು ಕೊಟ್ಟ, ತಾಯಿ ಕುಡಿದ್ಲು. ಆದ್ರೆ ಕುಡಿಬೇಕಾದ್ರೆ ಲೋಟ ಚೆಲ್ಲೋ ಜಾಸ್ತಿ ಮೇಲಿಲ್ಲ. ಆಗ ಯಾನ ಚೆಲ್ಲ ಕೈ ಜಾರತ್ತಪ್ಪ ಅಂತ ಹೇಳಿ ತಾಯಿ ಅಂದ್ರು. ಮಲೈಕೊಂತಾನೆ ಮಲಗಿಸಿದ್ರು. ಇನ್ನೊಂದು ಅರ್ಧ ಗಂಟೆ ಆಯ್ತು, ಇವನಿಗೆ ನಿದ್ದೆ ಬರ್ಬೇಕು, ನಿದ್ದೆ ಚೆನ್ನಾಗಿ ಹತ್ತಾ ಇರ್ಬೇಕಾಯ್ತು. ತಾಯಿ ಮತ್ತೊಂದ್ಸತಿ ಬೆಂತಟ್ಟದ್ದು, ಹಿಂಗೆ ನೋಡು ಇನ್ನೊಂದು ಲೋಟ ನೀರು ಕಾಮ ಅಂತಂದು. ಈಗ ತಂದ್ಕೊಟ್ಟಿದ್ದೆ ಅಂತ ಶುರು ಮಾಡಿದ. ಸ್ವಲ್ಪ ಆಯ್ತಪ್ಪ, ಇನ್ನೊಂದು ನೀರು ತಂದ್ಕೊಟ್ಟ. ಅದೇ ರೀತಿ ಹಾಸಿಗೆ ಮೇಲೆ ಚೆಲ್ಬಿಟ್ಟು, ಏನಮ್ಮ ನೀನು ಹಿಂಗ್ ಮಾಡ್ತಾ ಇದೀಯ, ಮಲಗಬೇಕು, ನಿದ್ದೆ ಬರ್ತಾ ಇದೆ ಆಸೆ. ಇಲ್ಲಪ್ಪ ಮಲಿಕೊಂಡು ತಿರ್ಗ ಮಲಗಿಸೋದು. ಇನ್ನೊಂದು ಸ್ವಲ್ಪ ಹೊತ್ತಾಯ್ತು, ಏನ್ ನಿದ್ದೆ ಬರ್ಬೇಕು, ಅವ್ನಿಗೆ ಚೆನ್ನಾಗಿ ನಿದ್ದೆ ಬರ್ಬೇಕು. ತಾಯಿ ಬೆಂತಟ್ಟದು, ತಿರ್ಗಾ ಇನ್ನೊಂದು ಮಗು ನನಗೆ ಇನ್ನೊಂದು ದೊಡ್ಡಲ್ಲಿ. ಅವನಿಗೆ ಆಗ್ಲೇ ಸೇವಾ ಭಾವನೆ ಹೋಗಿತ್ತು, ಸಹನೆ ಹೊಡೆದಿತ್ತು. ಇವೆಲ್ಲ ಏನ್ ತಿಂದಿದ್ದೆ ಅಂತ ಶುರು ಮಾಡಿದ. ನೀನು ಯಾಕೆ ಇಷ್ಟೊಂದು ಏನ್ ಸಿಹಿ ತಿಂದಿದ್ದ, ಏನ್ ತಿಂದಿದ್ದೆ, ಇಷ್ಟೊಂದು ಭಯ ಆಡಕ್ಕೆ, ಇಷ್ಟೊಂದು ರಾತ್ರಿ ನಿಮಗೆ ಭಯ ಆಗ್ತಾ ಇದೆಯಲ್ಲ ಅಂತೇಳಿ. ಇಲ್ಲ ಅಂತ ಹೇಳಿ ನೀರು ತರಿಸಿ ಚೆಲ್ಬಿಟ್ಟು ನಂಗೇನೆ. ತಿರ್ಗಾ ಹಂಗೆ ಆಯ್ತು. ಇನ್ನೊಂದು ಎರಡು ಮೂರು ಸರಿ ಆದಾಗ ಕೊನೆ ಅಂತೂ ಏನು ಇಷ್ಟು ನೀರು ಕುಡಿತೀನಿ, ನೀರು ಕುಡಿ ಸಾಯಿ ಅನ್ಬೇಡ ಅವನ ಮಾತು. ಸುಮ್ಮನೆ ಒಂದು ಮಾತನಾಡಿದ. ಆಗ ತಾಯಿ ಎಲ್ಲ ತಿಳಿಸ್ಕೊಂಡಿರೋದು, ಅಪ್ಪ ನೀನು ನನ್ನ ಋಣ ತೀರಿಸ್ಬೇಕು ಅಂತ ಹೇಳಿ ನೀನು ನನ್ನನ್ನ ಒಂದು ಇಷ್ಟೊಂದು ಚಿನ್ನ ಕೊಡ್ತೀನಿ, ಒಡವೆ ಕೊಡ್ತೀನಿ ಎಲ್ಲ ಅಂತಂದ್ರೆ ಕುಳಿತುಕೊಂಡಿನ ಅಂತ ಹೇಳಿ ಒಂದು ದಿವಸ ಒಂದು ರಾತ್ರಿ ನಾನು ಸೇವೆ ಮಾಡಕ್ ಆಗ್ಲಿಲ್ಲ. ನೀನು ಜನ್ಮ ಪಡೆದುಕೊಂಡು ನೀನು ಕಾಲ ಮೇಲೆ ನಿಂತ್ಕೊಂಡು ನಿನ್ನೆ ಕೆಲಸ ಮಾಡುವವರೆಗೂ ಕೂಡ ಎಷ್ಟು ಸಾರಿ ನೀನು ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ತಾ ಇದೆ. ಆ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಾಗ ಅದನ್ನ ಯಾರು ತೊಳಿತಾ ಇದ್ದೆ? ನಾನು ತೊಳಿತಾ ಇದ್ದೆ. ಹೇಗೆ ತೊಳಿತಾ ಇದ್ದೆ? ತೊಳೆದು ನಿಮಗೆ ಬೆಚ್ಚನೆ ಒಳಗಿಸ್ತಾ ಇದ್ದೆ. ಎಷ್ಟು ವರ್ಷ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ನಿನ್ನ ಕಾಲ ಮೇಲೆ ಅದನ್ನೆಲ್ಲ ನೀನೇ ಮಾಡಿಕೊಳ್ಳುವವರೆಗೂ ಕೂಡ ನೀನು ಸೇವೆ ಮಾಡಿದ್ದೀನಿ. ಒಂದು ದಿವಸ ಒಂದು ನೀರಿಗಾಗಿ ನೀನು ಇಷ್ಟೊಂದು ಬೇಸರ ಮಾಡ್ಕೊತೀಯಲ್ಲೋ, ನಿನ್ ತಲೆಯಲ್ಲಿರೋ ಕೂದಲು ಎಷ್ಟೋ ಅಷ್ಟು ಎಣಿಸಿದ್ರು ಕೂಡ ನಿಮ್ ತಾಯಿ ಜನ್ಮವನ್ನ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ ಕಣಪ್ಪ ಅಂತ ಹೇಳಿದಂದ್ರೆ ತಾಯಿ ಋಣ ಅನ್ನುವಂಥದ್ದಷ್ಟು ದೊಡ್ಡದಾಗಿರುವಂತಹದ್ದು. ಹಾಗೆ ಇವತ್ತು ನಾಯಕರು ಅವರೆಲ್ಲ ಒಟ್ಟಾಗಿ ಸೇರಿ ಒಂದು ರೀತಿಯಲ್ಲಿ ತಾಯಿ ಋಣವನ್ನು ತೀರಿಸಿದ್ದಾರೆ ಅಂತ ಹೇಳಿ ಭಾವಿಸಬೇಕಾಗಿರುವಂತಹದ್ದು. ಅವರೆಲ್ಲ ಒಟ್ಟಾಗಿ ಸೇರಿ ಇವರು ದೇವಸ್ಥಾನವನ್ನ 3ನೇ ತಲೆಮಾರಿನವಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರು ಇವರು. ಮುಂದವರು 2ನೇವರು, ನಾವು 3ನೇ ತಲೆಮಾರಿನ ಎಲ್ಲ ಯುವಕರು ಇವತ್ತು ಒಟ್ಟಾಗಿ ಸೇರಿ ಇವರೆಲ್ಲರೂ ಒಟ್ಟಾಗಿ ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ, ಪ್ರತಿಷ್ಠಾಪನೆ ಮಾಡಿದ್ದೇವೆ ಅನ್ನುವಂತಹ ಒಂದು ಭಕ್ತಿ ಶ್ರದ್ಧೆಯ ಭಾವನೆಗಳನ್ನ ತುಂಬಾ ಹಂಚಿಕೊಳ್ತಾ ಇದ್ರು ಈ ನಮ್ಮ ನಾಯಕರು. ಇವತ್ತು ನಮ್ಮ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಂದು ದುಬೈನಲ್ಲಿ ಕುಬೇರ ಆಗಿದ್ದಾರೆ. ಕುಬೇರ ಆಗಿದ್ದಾರೆ ಗೊತ್ತಿಲ್ಲ, ಆದರೆ ದುಬೈನಲ್ಲಿ ಉದ್ಯಮಿಗಳಾಗಿದೆ. ನಮ್ಮ ಭಾರತೀಯರು ನಮ್ಮ ಕರ್ನಾಟಕದ ಯಾರೇ ಹೋದರೂ ಕೂಡ ಅವರಿಗೆ ಆಶ್ರಯ ನೀಡಿ ಬನ್ನಿ ನಮ್ಮ ಜೊತೆಗೆ ಕರ್ಕೊಂಡು ಬರುವಂತಹ ಉದ್ಯಮಿಗಳು ಅಂದ್ರೆ ಈ ನಾಯಕರು ಮತ್ತೆ ನಮ್ಮ ನೀಲೇಶ್ ಅವರು, ಶಶಿಧರ್ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೊಸದಾಗಿ ಯಾರೇ ಬಂದರೂ ಕೂಡ ಅವ್ರಿಗೆ ಕಷ್ಟ ಇರ್ತದೆ ಅಲ್ಲಿ ದುಬೈನಲ್ಲಿ ಹೋದಾಗ. ಆ ಕಷ್ಟವನ್ನ ಪರಿಹಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಸ್ಮರಣೆ ಮಾಡಿಕೊಡ್ಬೇಕಾಗಿರುವಂತಹದ್ದು. ಅವರು ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಅಲ್ಲಿ ಒಂದು ಉದ್ಯಮಗಳನ್ನು ಸ್ಥಾಪಿಸಿ ಅಲ್ಲಿ ಉದ್ಯಮವನ್ನು ಸೃಷ್ಟಿಸಿ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ನಮ್ಮ ನಾಡಿನ ಋಣ ತೀರಿಸಬೇಕು ಅಂತೇಳಿ, ಊರಿನ ಋಣ ತೀರಿಸಬೇಕು ಅಂತೇಳಿ ಅವರನ್ನೇ ಕುಳಿತುಕೊಂಡಿಲ್ಲ. ಓದಂತವರನ್ನೇ ಇರೋದಿಲ್ಲ, ಬರ್ತಾ ಇರ್ತಾರೆ, ಊರಿಗೆ ಬರ್ತಾ ಇರ್ತಾರೆ, ನಾಡಿಗೆ ಬರ್ತಾ ಇರ್ತಾರೆ. ನಾಡಿನ ಋಣ ತೀರಿಸುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಈ ನಾಯಕರು ಇವತ್ತು ದೇವಸ್ಥಾನ ಮಾಡಿದಾಗೆ ನಮ್ಮ ನೀಲೇಶ್ ಅವರಲ್ಲಿ ಕೂಡ ಇಂಥದ್ದೇ ಒಂದು ದೊಡ್ಡ ದೇವಸ್ಥಾನವನ್ನು ಇದೇ ರೀತಿಯಲ್ಲಿ ಬೃಹದಾಕಾರವಾಗಿ ಕಟ್ಟಿ ಎಲ್ಲ ಅನೇಕ ಪೂಜೆಗಳನ್ನ ಕರೆಸಿ ಅದನ್ನು ಉದ್ಘಾಟನೆ ಮಾಡಿಸುವಂತಹ ಒಂದು ಕೆಲಸವನ್ನ ನಮ್ಮ ನೀಲೇಶ್ ಅವರು ಮತ್ತು ಶಶಿಧರ್ ಅವರು ಮಾಡಿರುವಂತಹ ಆ ಒಂದು ಸಂಸ್ಕಾರ ಇವತ್ತು ಬೇಕಾಗಿದೆ. ಎಷ್ಟೊತ್ತೇ ಬೆಳೆಯಲಿ, ಎಣ್ಣೆ ವಿದ್ಯಾಭ್ಯಾಸ ಮಾಡಿಕೊಳ್ಳಿ, ದುಡಿ, ಸಂಪಾದನೆ ಮಾಡಿ, ಪ್ರಾಮಾಣಿಕವಾಗಿ ದುಡಿದು ಕಾಯಕ ಮಾಡಿ ದುಡಿಬೇಕು. ಆದರೆ ಹೃದಯವಂತಿಕೆಯನ್ನು ಬೆಳೆಸಿಕೊಳ್ಬೇಕಾಗಿರುವಂತಹದ್ದು ಮುಖ್ಯವಾಗಿದೆ. ಅವರು ಅಷ್ಟೆತ್ತಕ್ಕೆ ಬೆಳೆದು ದೂರಕ್ಕೆ ಹೋಗಿದ್ರು ಕೂಡ ಅವರು ನನ್ನೂರು, ನನ್ನ ಗ್ರಾಮ, ನನ್ನ ಜನ, ನನ್ನ ಭಾವನೆ ಇದೆಯಲ್ಲ, ಅವಳು ಬಹಳಷ್ಟು ದೊಡ್ಡದಾಗಿರುವಂತಹದ್ದು. ಇವತ್ತು ಓದ್ದವರೆಲ್ಲ ಬೆಳೆದವರೆಲ್ಲ ಊರು ನೋಡ್ತಾರೆ ಅಂತ ಯಾರಿಲ್ಲ. ಓದೋರು
ಆಗ್ಬಿಟ್ಟಿದ್ದಾರೆ, ಯಾರು ಬರೋದಿಲ್ಲ. ವರ್ಷಕ್ಕೊಂದ್ಸತಿ ಹೋಗಿ ಬರೋದೇ ಕಷ್ಟ ಆಗಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇರುವಂತಹದ್ದು. ಆದರೆ ಇವರೆಲ್ಲರೂ ಕೂಡ ನನ್ನೂರು ಅನ್ನುವಂಥ ಭಾವನೆ ಇಟ್ಕೊಂಡು ನಮ್ಮವರು ಅನ್ನೋ ಭಾವನೆ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ನಿಲೇಶ್ ಅವರು, ಶಶಿಧರ್ ಅವರು, ನಾಯಕರವರು ಅವರೆಲ್ಲರೂ ಕೂಡ ಒಟ್ಟಾಗಿ ಐಕ್ಯಮತ್ಯದಿಂದ ಕೆಲಸವನ್ನು ಮಾಡುವ ಮುಖಾಂತರವಾಗಿ ಅನೇಕ ಕೊಡುಗೆಗಳನ್ನ ನಾಡಿಗೆ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಶಶಿಧರ್ ನಾಗರಾಜ್ರವರು ಅವರ ಮನೆಯವರು ಅಲ್ಲಿ ಕನ್ನಡ ಕಲಿಸ್ತಾರೆ ಮಕ್ಕಳಿಗೆ. ಕನ್ನಡ ಕಲಿಸುವಂತ ಕೆಲಸವನ್ನು ಮಾಡಿ ಮೊನ್ನೆ ತಾನೇ ನಮ್ಮ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ನಲ್ಲಿ ಅವರ ಪ್ರಸ್ತಾಪವನ್ನು ಮಾಡಿದ್ದಾರೆ. ದೂರದ ದೇಶದಲ್ಲಿದ್ದರೂ ಕೂಡ ಇವತ್ತು ಕನ್ನಡ ಕಲಿಸ್ತಾರೆ. ನಾವು ಇಲ್ಲೇ ಇದ್ರೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಕಲಿತಾ ಇದ್ದೀವಿ ಜಾಸ್ತಿ. ಅದೇ ನಮಗೂ ಅವ್ರಿಗೆ ಇರುವಂತಹ ದೊಡ್ಡ ವ್ಯತ್ಯಾಸ ಆಗ್ತಾ ಇರುವಂತಹದ್ದು. ಆದರೂ ಅವರಷ್ಟು ದೂರದಲ್ಲಿದ್ದರೂ ಅವರು ಕನ್ನಡತನವನ್ನ, ಕನ್ನಡ ಮನ, ಕನ್ನಡ ಅಭಿಮಾನ ಇರಬೇಕು ಅಂತೇಳಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸುವಂತ ಕೆಲಸವನ್ನ ಅವರೆಲ್ಲರೂ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರು ಕೂಡ ನಾಯಕರು ಇವರು ಬಹಳಷ್ಟು ಒತ್ತಾಯವನ್ನು ಮಾಡಿದರು. ಹೆಲಿಕಾಪ್ಟರ್ ಮಾಡ್ತೀವಿ ಅಂದರು. ನನಗೆ ಹೆಲಿಕಾಪ್ಟರ್ ಬರೋಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಯಾಕೆ ಹೆಲಿಕಾಪ್ಟರ್ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ವ್ಯರ್ಥ ಅಂತ ಆಗುತ್ತೆ ಅನ್ನೋದಷ್ಟೇ. ಯಾಕೆ ಸುಮ್ಮನೆ ವ್ಯರ್ಥ ಮಾಡ್ಬೇಕಪ್ಪ ಬೇಡ ಅಂತ ಹೇಳಿದೆ. ಆದ್ರೆ ನಿಲೇಶ್ ಅವರು ಬರಬೇಕು, ಶಶಿಧರ್ ಅವರು ಬರಬೇಕು ಅಂತ ಕಾರಣದಿಂದ ಅಷ್ಟು ದೂರದಿಂದ ಬರಬೇಕಾದ್ರೆ ಅವ್ರಿಗಾದ್ರೂ ನಮಗಾದ್ರೂ ಒಟ್ಟಿಗೆ ಆದ್ರೆ ಅನುಕೂಲ ಆಗುತ್ತೆ, ಪರವಾಗಿಲ್ಲ ಅಂತೇಳಿ ಅವಾಗ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅಷ್ಟು ದೂರದಿಂದ ಅನಿವಾರ್ಯವಾಗಿ ಅಷ್ಟು ಹಣ ಇದೇ ದೇವಸ್ಥಾನಕ್ಕೂ ಅಥವಾ ಬಡವರಿಗೋ ಅನುಕೂಲ ಆದ್ರೆ ಎಷ್ಟು ಉಪಯೋಗ ಆಗ್ತದೆ ಅನ್ನುವಂಥ ಭಾವನೆ ಅಷ್ಟೇ ಬಿಟ್ಟರೆ ಬೇರೇನಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮಂಕಾಳ ವೈದ್ಯರು ಬಹುಶಃ ಅವರು ಪಕ್ಷ ಯಾವುದೇ ಇರಲಿ, ಆದರೆ ಒಳ್ಳೆಯ ಸಂಸ್ಕೃತ ಧರ್ಮ ನಮ್ಮ ಪರಂಪರೆ ಬಗ್ಗೆ ಬಹಳ ಗೌರವ ಇರುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಮಂಕಾಳ ವೈದ್ಯರು ಹೇಳಬೇಕಾಗಿರುವಂತಹ. ಈಗ ಒಂದು ಪ್ರಕರಣ ಆದಾಗ ಯಾವುದೋ ಸಂದರ್ಭದಲ್ಲಿ ಎಷ್ಟು ಧರ್ಮವಾಗಿ ಹೇಳಿದಂತಹ ಒಂದು ಮಾತನ್ನ ಇವಾಗ ಜ್ಞಾಪಿಸ್ಕೊಳ್ಬೇಕಾಗಿರುವಂತಹದ್ದು. ಆ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಮಂಕಾಳ ವೈದ್ಯರಾಗಿರುವಂತಹ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಸುನಿಲ್ ನಾಯಕರು ಈ ಭಾಗದ ಶಾಸಕರಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಹಿರಿಯರು, ಅವರು ಇನ್ನು ಯುವಕರು, ಇನ್ನು ಯುವ ಉತ್ಸಾಹಿ ತರುಣರಾಗಿರುವಂತಹ ಒಂದು ಅವಕಾಶಗಳಿಗೆ ಲಭ್ಯ ಆಗ್ತಾ ಇರ್ತದೆ. ಈ ರಾಜಕೀಯ ಅನ್ನುವಂಥದ್ದು ಸ್ಥಿರತೆ ಇಲ್ಲ ಯಾವಾಗಲೂ ಕೂಡ. ಅದು ಯಾವಾಗಲೂ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಹಿಂದೆ ಅದು ಯಾರಿಗೆ ಬರ್ತದೋ, ಯಾರಿಗೆ ಬರ್ತದೋ, ಯಾರ ಕೈಯಲ್ಲಿ ಬರ್ತದೆ ಅದರಲ್ಲಿ ನಿಮ್ಮ ಕೈಲೇ ಇರ್ತದೆ. ನಿಮ್ಮ ಕೈಲೇ ಇರುವಂಥದ್ದೆಲ್ಲರೂ ಕೂಡ ಆದರೂ ಕೂಡ ನಿಮ್ಮ ಪ್ರೀತಿ ಎಲ್ಲ ಪಾತ್ರ ಆಗಿರುವಂತಹ ಅವರು ಮಾಜಿ ಶಾಸಕರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ದೂರದಿಂದ ಸಂಘದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರುವಂತಹ ಮಂಗೇಶ್ ಬೆಂಡೇರವರು ನಮ್ಮ ಕನ್ನಡದವರೇ ಅಂತ ಹೇಳ್ತಾ ಇದ್ದಾರೆ. ನಾವು ಕನ್ನಡದವರೇ ಅಂತ ಹೇಳ್ತಾ ಇದ್ರು. ಬಹುಶಃ ಈಗ ಹೆಚ್ಚಿನದಾಗಿ ಕನ್ನಡದವರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿದೆ. ದತ್ತಾತ್ರೇಯ ಬಾಳೆಹಣ್ಣು ಇದ್ದಾರೆ, ಎಲ್ಲರೂ ಕೂಡ ಆ ಒಂದು ಸಂಸ್ಥೆ ಇವತ್ತು ಬಹಳಷ್ಟು ಬೆಳೆದಿದೆ. ಇವತ್ತು 100 ವರ್ಷಗಳ ಒಂದು ಸಾಧನೆಗಳಿಗೆ ಇಡೀ ಪ್ರಪಂಚದಾದ್ಯಂತ ನಮ್ಮ ಧರ್ಮವನ್ನು ಕಟ್ಟುವಂತಹ, ಎಲ್ಲರನ್ನ ಸಂಘಟಿಸುವಂತಹ ಜೊತೆ ಕೆಲಸ ಸೇವೆ ಮಾಡ್ತಾ ಇರುವಂತಹದ್ದು. ಅಂತಹ ಹಿರಿಯರು ನಾಗಪುರದಿಂದ ಇಲ್ಲಿಗೆ ಬಂದಿರುವಂತಹದ್ದು ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕಾಗಿರುವಂತಹದ್ದು. ದೇವಸ್ಥಾನ ಉದ್ಘಾಟನೆಗೆ ಅವರ ಮಾತುಗಳನ್ನ ಕೇಳಿ ಅಂತ ಹೇಳ್ತಾ, ನಮ್ಮ ಆತ್ಮೀಯರಾದ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಪಂಡಿತರವರಿಯ ಮಹಾಸ್ವಾಮಿಯವರು ಈ ಭಾಗದ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿರುವಂತಹ ಅವರು. ಇಲ್ಲಿ ನಮ್ಮ ಕರ್ನಾಟಕ ಸಂಸ್ಕೃತಿ ಏನಪ್ಪಾ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮದೊಂದಿಗೆ ಇವರ ಸಾಕ್ಷಿಯಾಗಿರುವಂತಹದ್ದು. ಇಲ್ಲಿರುವಷ್ಟು ಸರ್ವ ಜನಾಂಗಗಳನ್ನು ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಜೈನ, ಬೌದ್ಧ, ನಮ್ಮ ಶಿವ, ಲಿಂಗ ಎಲ್ಲ ಧರ್ಮಗಳು ಕೂಡ ಒಂದು ಪ್ರೀತಿಯಾಗಿ ಬದುಕುವಂತ ಒಂದು ವಾತಾವರಣ ಇರುವಂತಹದ್ದು. ಅವರ ಧರ್ಮ ಅಹಿಂಸೋ ಪರಮಾಧರ್ಮ ಅಂತ ಹೇಳ್ತಾರೆ. ಧರ್ಮ ಅಂದ್ರೆ ಏನಪ್ಪಾ ಅಂದ್ರೆ ಹಿಂಸೆ ಮಾಡದೇ ಇರೋದೇ ಧರ್ಮ ಅಂತ ಭಾವಿಸ್ಕೊಂಡು ಬಂದಿರುವಂತಹವ್ರು. ಬಸವಣ್ಣ ದೈವೇ ಧರ್ಮದ ಮೂಲವಯ್ಯ, ದೈವೇ ಧರ್ಮದ ಮೂಲವಯ್ಯ, ದೈವದ ಧರ್ಮ ದೈವದಯ್ಯ ಅಂತ ಬಸವಣ್ಣರು ಹೇಳ್ತಾರೆ. ಅಂದ್ರೆ ದಯೆ ಇಲ್ಲ ಅಂತಂದ್ರೆ ಧರ್ಮವೇ ಇಲ್ಲ ಅಂತೇಳಿ ಭಾವಿಸ್ಕೊಂಡು ಬಂದಿರುವಂತಹವ್ರು. ಆ ದಯಾಮೂಲ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಪಂಡಿತರವರಿಯ ಮಹಾಸ್ವಾಮಿಯವರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರ ಆಶೀರ್ವಚನ ಮಾತುಗಳನ್ನು ತಾವೆಲ್ಲರೂ ಕೂಡ ಆಲಿಸಲಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ಹಿರಿಯರಾದ ಬಾಳಸುಬಾವಯ್ಯ ನಾಯಕರು, ಬಹುಶಃ ನಿಮ್ಮೆಲ್ಲ ಈ ಕುಟುಂಬದ ಹಿರಿಯರಾಗಿರುವಂತಹ ಹಿರಿಯ ಚೇತನ ಅವರಿಗೆ ಒಂದು ಸಂತೋಷ ಆಗಿದೆ. ಏನು ಸಂತೋಷ ಅಪ್ಪ ಅಂದ್ರೆ ಇವೆಲ್ಲ ನನ್ನ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಕುಟುಂಬದವರೆಲ್ಲ ಸೇರಿ ಇಂತಹ ಒಂದು ಭವ್ಯವಾದ ದೇಗುಲವನ್ನು ನಿರ್ಮಾಣ ಮಾಡಿದಾರಲ್ಲ, ಹೊನ್ನ ಮಹಾಸತಿ ದೇವಸ್ಥಾನವನ್ನ ಆಚರಣಾರ್ಥವಾಗಿ ನಿಲ್ಲುವಂತಹ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದರೆ ಎನ್ನುವಂತಹ ಒಂದು ಸಂತೋಷ ಆ ಹಿರಿಯ ಜೀವಕ್ಕೆ ಆಗ್ತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಬಹಳ ಸಂಖ್ಯೆಯಲ್ಲಿ ಸೇರಿದ್ದೀರಿ.
ನಿಜಕ್ಕೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ. ಇನ್ನು ಕೂಡ ನಮ್ಮ ಸ್ವರ್ಣವಲ್ಲಿ ಪೂಜ್ಯರು ಕೂಡ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹವಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೆ ಕೂಡ ಭಗವಂತನ ಆರೈಕೆ ಇರಲಿ. ಇನ್ನು ಮಾತನಾಡ್ತಾ ಹೇಳಿದ್ರು ಮಳೆ ಬೆಳೆ ಚೆನ್ನಾಗಲಿ, ರೈತರಿಗೆ ಒಳ್ಳೇದಾಗಲಿ, ಯುವಕರು ಒಳ್ಳೆತನ ಬೆಳೆಸ್ಕೊಳ್ಳಿ ಎನ್ನುವಂತಹ ಭಾವನೆಯ ಮಾತುಗಳನ್ನ ನಾಯಕರು ಹಂಚಿಕೊಂಡ್ರು. ಆ ರೀತಿಯಲ್ಲಿ ನಿಮ್ಮ ಈ ಭಾಗದಲ್ಲಿ ಒಂದು ಒಳ್ಳೆಯ ಶಾಂತಿಯ ವಾತಾವರಣ ಉಂಟಾಗಲಿ, ಎಲ್ಲದಕ್ಕೂ ನೆಮ್ಮದಿ ತೃಪ್ತಿ ಎನ್ನುವಂತಹ ಭಾವನೆ ಇರಲಿ, ಪರಸ್ಪರ ಪ್ರೀತಿ ವಿಶ್ವಾಸ ಎಲ್ಲರಲ್ಲಿ ಜಾಸ್ತಿ ಆಗಲಿ ಎನ್ನುವಂತಹ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭ ಅಂತ ಮಾತನ್ನು ಅನ್ನಿಸ್ತೇನೆ.